ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡುಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಟಿಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಚಾರಗಳಿಂದಾಗಿ, ಯಾವ್ಯಾವ ಗ್ರಹ ಬದಲಾವಣೆಗಳಿಂದಾಗಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳು ನಿಮಗೆ ಕಾದಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನವೆಂಬರ್ ತಿಂಗಳ ಗೋಚಾರದ ಫಲಗಳನ್ನು ನೋಡೋಕ್ಕೂ ಮುಂಚಿತವಾಗಿ ನವೆಂಬರ್ನ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಗಳು ಆಗುತ್ತವೆ ಮತ್ತು ಮಾಸ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ. ಈ ನವೆಂಬರ್ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಮ ನವೆಂಬರ್ 1ನೇ ತಾರೀಕು ನಮ್ಮೆಲ್ಲರಿಗೂ ಕನ್ನಡ ಹಬ್ಬ. ತಮ್ಮೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಅದು ಬೆಳೆದು ನಿಂತಿದೆ. ಅವುಗಳ ನಡುವೆ ನಾವು ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಕನ್ನಡವನ್ನು ಬಳಸ್ಕೊಂಡ್ರೆ ಸಾಕು. ಬೆಳೆಸೋದು, ಅದು ಬೆಳೆದದ್ದಕ್ಕೆ ನಾವಿದ್ದೀವಿ. ನಾವಿಲ್ಲ ಅಂದರೆ ಆ ಭಾಷೆಗೇನು ತೊಂದರೆ ಇಲ್ಲ, ಭಾಷೆ ಇದ್ದೇ ಇರುತ್ತೆ. ನಮಗೆ ಆ ಭಾಷೆ ಅವಶ್ಯಕತೆ ಹೊರತು ಭಾಷೆಗೆ ಮನುಷ್ಯ ಅವಶ್ಯಕತೆ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೆನಪಿಟ್ಕೊಂಡಿರಬೇಕು. ಕನ್ನಡವನ್ನು ಸಾಧ್ಯವಾದಷ್ಟು ಬಳಸಿ ಬಳಕೆಗೆ ತಗೊಂಡು ಬಂದು ನೀವು ಜೀವಂತವಾಗಿರೋದಕ್ಕೆ ನೀವು ಸಾಧ್ಯ ಮಾಡಿಕೊಳ್ಳಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು 2ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 16ನೇ ತಾರೀಕು 11ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 23ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ವಕ್ರೀಗತನಾಗಿರತಕ್ಕಂತಹ ಬುಧನು ವಕ್ರತ್ವದಲ್ಲಿ ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಶುಕ್ರನು ಈ ಒಂದು ತಿಂಗಳಲ್ಲಿ 2ನೇ ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ತುಲಾಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಗ್ರಹದ ಸ್ಥಾನದ ಸಂಚಾರದ ಬಲಗಳು. ಇನ್ನು ವಿಶೇಷತೆ ಅಂತ ನೋಡೋದಾಯಿತು ಅಂದರೆ ಈ ತಿಂಗಳಲ್ಲಿ ಯಾವ್ಯಾವ ದಿನಾಂಕಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ದಿನಮಾನಗಳಿದ್ದಾವೆ, ಅದರಿಂದ ನಿಮಗೇನು ಅನುಕೂಲಗಳಾಗಬಹುದು, ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ತಗೊಂಡು ಬರಬಹುದು ಅನ್ನೋದಾಯಿತು ಅಂತ ಹೇಳಿದ್ರೆ ನೋಡಿ. ಹೇಗಿದ್ದರೂ ಕಾರ್ತಿಕ ಮಾಸ ನಡೀತಾ ಇದೆ. 2ನೇ ತಾರೀಕು ಭಾನುವಾರದಂದು ದ್ವಾದಶಿ ತಿಥಿ ದಿವಸ, ಅದನ್ನು ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಜೊತೆಗೆ ತುಳಸಿ ಪೂಜೆ ಸಹ ಇರತಕ್ಕಂತಹದ್ದು. ಈ ತುಳಸಿ ಪೂಜೆಯನ್ನು ತುಂಬ ಜನರು ಮಾಡ್ತಾ ಇದ್ದಾರೆ. ಪರಂಪರೆಗಳಲ್ಲಿ ಮಾತ್ರ ತುಳಸಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಸಹ ಅದನ್ನು ರೂಢಿ ಮಾಡಿಕೊಂಡು ತುಳಸಿಯನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ತುಳಸಿ ಪೂಜೆ ಇರತಕ್ಕಂಥದ್ದು 2ನೇ ತಾರೀಕು. ಇನ್ನು 3ನೇ ತಾರೀಕು ಕಾರ್ತಿಕ್ ಸೋಮವಾರ ಇದೆ. ಕಾರ್ತಿಕ್ ಸೋಮವಾರದ ವ್ರತ ಯಾರಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕಾರ್ತಿಕ್ ಸೋಮವಾರದ ವ್ರತವನ್ನು ಸಹ ನೀವು ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಇನ್ನೊಂದಷ್ಟು ವಿಶೇಷಗಳನ್ನು ನೋಡೋದಾಯಿತು ಅಂದರೆ 8ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸಂಕಷ್ಟಹರ ಚತುರ್ಥಿ ಇರತಕ್ಕಂಥದ್ದು. ಜೊತೆಗೆ ಅವತ್ತೇ ಶ್ರೀ ಕನಕದಾಸರ ಜಯಂತಿ ಸಹ ಇದೆ.
ನೋಡಿ, ದಾಸ ಪರಂಪರೆಯಲ್ಲಿ ಕನಕದಾಸರದ್ದು ಬಹಳ ಶ್ರೇಷ್ಠ ಸ್ಥಾನ. ಆ ಶ್ರೀಹರಿಯ ಕುರಿತಾಗಿ, ಕೃಷ್ಣನ ಕುರಿತಾಗಿ ಅವರು ಮಾಡಿದಂತಹ ಅನೇಕ ಕೀರ್ತನೆಗಳು ಇವತ್ತಿಗೂ ಸಹ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು, ಕಿವಿಗಳಲ್ಲಿ ಕೇಳಿಸ್ಕೊಳ್ತಿದ್ದೀವಿ. ನಾಲಿಗೆಗಳಲ್ಲಿ ಆ ಕೀರ್ತನೆಗಳನ್ನು, ದಾಸರ ಪದಗಳನ್ನು ನುಡಿತಾ ಬರ್ತಾ ಇದ್ದೇವೆ. ಅದಕ್ಕೆ ಆ ಒಂದು ಕನಕದಾಸ ಜಯಂತಿ ಸಹ ಇರತಕ್ಕಂಥದ್ದು. ಅವರಿಗೂ ಸಹ ನೀವು ಆ ವಾಚ ಮನಸ ಒಂದು ಪ್ರೀತಿಯ ಒಂದು ಅರ್ಪಣೆಯನ್ನು ಮಾಡಿ. ಅದೇ ರೀತಿಯ ಕೊನೆ ಕಾರ್ತಿಕ್ ಸೋಮವಾರ ಇರ್ತಕ್ಕಂಥದ್ದು 17ನೇ ತಾರೀಕು 11ನೇ ತಿಂಗಳು 2025. ಕಾರ್ತೀಕ ಮಾಸ ಮಾಡ್ತಕ್ಕಂಥವ್ರಿಗೆ ಅದು ಬಹಳ ಪರ್ವಕಾಲ. ಕೆಲವೊಬ್ಬರಿಗೆ ವ್ರತ 4 ಅಥವಾ 5 ಸೋಮವಾರಗಳು ಬಂದ ಸಂದರ್ಭಕ್ಕೆ ವ್ರತವನ್ನು ಮಾಡ್ತಾ ಇರ್ತಾರೆ, ಕಾರ್ತಿಕ ಸೋಮವಾರದ ವ್ರತ. ಕೆಲವೊಬ್ಬರಿಗೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಸೋಮವಾರಗಳಂದು ಮಾಡಬೇಕು ಅಂತ. ಆದರೆ ಈ ಸೋಮವಾರದ ದಿವಸ, ಕೊನೆ ಕಾರ್ತೀಕ ಸೋಮವಾರದ ದಿವಸ ನೀವು ಒಂದು ವ್ರತವನ್ನು ಮಾಡೋದರಿಂದ ನಿಮಗೆಲ್ಲ ರೀತಿಯಾದಂತಹ ಪುಣ್ಯದ ಫಲಗಳನ್ನು ಸಹ ನೀವು ಪಡ್ಕೊಳ್ಬಹುದು. ದೈವ ಅನುಗ್ರಹಕ್ಕೆ, ದೇವರ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಇನ್ನು 20ನೇ ತಾರೀಕು ನಿಮಗಿರುವಂಥದ್ದು ಚಟ್ಟಿ ಅಮಾವಾಸ್ಯೆ. ಚಟ್ಟಿ ಅಮಾವಾಸ್ಯೆ ಅಂತಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹದ್ದು. ಜೊತೆಗೆ 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸ್ಕಂದ ಷಷ್ಠಿ ಇರತಕ್ಕಂಥದ್ದು. ನೋಡಿ, ಯಾರಿಗಾದರೂ ಈ ತುಂಬ ಸರ್ಪದೋಷಗಳಿಂದ ಬಾಧೆಗೊಳಗ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ನವೆಂಬರ್ 26ನೇ ತಾರೀಕು ಸ್ಕಂದ ಷಷ್ಠಿ ದಿವಸ ನಾಗರಕ್ಕೆ ತನಿ ಎರೆದು ಪೂಜೆಯನ್ನು ಮಾಡ್ಕೊಂಡು ಬರೋದ್ರಿಂದ, ನಾಗರ ಪೂಜೆಗಳನ್ನು ಮಾಡಿಸೋದ್ರಿಂದ ಆಲ್ಮೋಸ್ಟ್ ಈ ಒಂದು ನಾಗಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಂದ ನೀವು ನಿವೃತ್ತರಾಗಬಹುದು. ಒಟ್ಟಾರೆಯಾಗಿ ಈ ತಿಂಗಳು ಬಹಳ 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 ಅತ್ಯದ್ಭುತವಾಗಿರತಕ್ಕಂತಹ ಒಂದು ದಿನಮಾನಗಳು ಇರತಕ್ಕಂಥದ್ದು. ಕಾರ್ತೀಕ್ ಮಾಸ ಬೇರೆ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲ ಜೀವನದಲ್ಲೂ ಸಹ ಅಭಿವೃದ್ಧಿಯಾಗಲಿ. ಇನ್ನು ಈ ಗ್ರಹದ ಸಂಚಾರದ ಫಲಗಳಿಂದ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಶುಭಾಶುಭ ಫಲಗಳಿದ್ದಾವೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಕರುಂಗಾಲಿ ಮಾಲೆ ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೋಗಿ ನೀವು ನೇರವಾಗಿ ತಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಎಬೋನಿ ಮರದಿಂದ ತಯಾರಾಗುವಂತಹ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಳ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು. ನೋಡಿ, ಮೊದಲನೇದಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿರುವಂತಹ ಮಾಲೆಯನ್ನು ಮಾತ್ರವೇ ನೀವು ಧರಿಸಬೇಕು. ಅದ್ರ ಜೊತೆಗೆ ಕೆಲವೊಂದು ನಿಯಮಗಳಿದ್ದಾವೆ. ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಸಾವಿನ ಮನೆಗೆ, ಸೂತಕದ ಮನೆಗೆ ಹೋಗಬಾರ್ದು, ಇದನ್ನು ಧರಿಸಿಕೊಂಡು ಮಲಕ್ಕೊಳ್ಬಾರ್ದು, ಇದನ್ನು ಧರಿಸಿ ಶೌಚಾಲಯಗಳನ್ನು, ಸ್ನಾನಗಳನ್ನು ನೀವು ಮಾಡಬಾರ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಸ್ಮಶಾನಗಳಿಗೆ ಮಾಲೆಯನ್ನು ಧರಿಸಿ ನೀವು ಹೋಗಬಾರ್ದು. ಇನ್ನು ಆಹಾರದ ವಿಚಾರ ಅಂತ ಬಂದಾಗ, ಆಹಾರದಲ್ಲಿ ನಿಮಗಂಥ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಯಾಕಂದರೆ ಇದು ಮೂಲತಃವಾಗಿ ಆಹಾರವನ್ನು ಮೀರಿದಂಥದ್ದು ಆಗಿರೋದ್ರಿಂದ ಕೆಲವೊಂದು ಎನರ್ಜಿಗಳು ನಿಮ್ಮ ದೇಹದಲ್ಲಿ ಆಹಾರದಿಂದ ಏನು ಬರೋದಿಲ್ಲ, ನಮ್ಮ ರೀತಿ ಮತ್ತು ನಡವಳಿಕೆಯಿಂದ ಬರುತ್ತೆ. ಸಿದ್ಧಿ ಮಾಡಿ ಪೂಜೆ ಹೇಗೆ ಸಿಗುತ್ತೆ, ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಏನೂ ಇಲ್ಲ, ಸ್ವತಃ ನಾವೇ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿ ನಿಮ್ಮ ಮನೆಗೆ ಕಳುಹಿಸಿಕೊಡ್ತೇವೆ. ಈ ಒಂದು ಮಾಲೆಯನ್ನು ಧರಿಸ್ಕೊಂಡು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ. ಮಾಟಮಂತ್ರ ದೋಷ, ಕೃತಿಮ ದೋಷ, ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಬೆಳವಣಿಗೆ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥವರು ಈ ಮಾಲೆಯನ್ನು ನಿಮ್ಮ ಹೆಸರಿನ ಪ್ರಕಾರ ಸಿದ್ಧಿ ಮಾಡಿಕೊಂಡು ಧರಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಬೇಕಾದವರು ಇಲ್ಲಿರುವಂಥ ಫೋನ್ ನಂಬರ್ಗೆ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರತಕ್ಕಂತಹ ಫಲಾನುಫಲಗಳು ಇದ್ದಾವೆ ಈ ಒಂದು ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ನವೆಂಬರ್ನ ತಿಂಗಳಲ್ಲಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಬಹಳ ನಿಟ್ಟುಸಿರು ಬಿಡಬಹುದಾಗಿರತಕ್ಕಂತಹ ಸಂದರ್ಭ. ಯಾವ ರೀತಿಯಾಗಿ ಬಹಳ ತೊಂದರೆಯನ್ನು, ತಾಪತ್ರೆಗಳನ್ನು ಅನುಭವಿಸ್ತಾ, ಹಿಂಸೆಗಳು, ಈ ಕಡೆ ಶನಿಬಲವಿಲ್ಲ, ಈ ಕಡೆ ಗುರುಬಲವಿಲ್ಲ, ತನ್ನದೇ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಕುಜನ ಬಲವೂ ಸಹ ಇಲ್ಲದೆ ಬಹಳ ಒದ್ದಾಡ್ತಾ ಇದ್ದಂತಹ ಕಾಲಘಟ್ಟಕ್ಕೆ ಈಗ ದಿಢೀರಂತ ಬಂದಿರತಕ್ಕಂತಹ ಗುರುಬಲದ ಅನುಗ್ರಹ ನಿಮ್ಮನ್ನು ಒಂದು ಹಂತಕ್ಕೆ ಮುಳುಗುತ್ತಾ ಇರೋರಿಗೆ ಹುಲ್ಕಡ್ಡಿ ಆಸರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮುಳುಗೋದನ್ನು ತಡೆ ಹಿಡಿಯುತ್ತೆ.
ನಿಮ್ಮನ್ನು ತೇಲಿಸುವಂತಹ ಪ್ರಯತ್ನವನ್ನು ಈ ಉಚ್ಚಂಗತನಾಗಿ ಬಂದಿರತಕ್ಕಂತಹ ಗುರುವು ಮಾಡ್ತಾನೆ. ನೋಡಿ, ಸ್ವಲ್ಪ ಕೋಪಾತಾಪಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ನೀವು ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡೋಕ್ಕೆ ಹೋಗಬಾರ್ದು. ಇವೆಲ್ಲನೆಲ್ಲ ಫಾಲೋ ಮಾಡಿದರೆ ನೀವು ಎಷ್ಟು ನೆಮ್ಮದಿಯಾಗಿ ಬದುಕ್ತೀರಿ ಅಂದರೆ ನಿಮ್ಮ ಜೀವಮಾನದಲ್ಲೇ ಇಷ್ಟು ನೆಮ್ಮದಿಯಾಗಿ ನೀವು ಬದುಕೋದಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವಷ್ಟು ಸಂತೋಷ, ಖುಷಿ, ಸುಖ, ಸೌಖ್ಯಗಳ ಅಭಿವೃದ್ಧಿ ಉಂಟಾಗತ್ತೆ. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ರಾಶಿನಲ್ಲೇ ಇರತಕ್ಕಂತಹ ರಾಷ್ಟ್ರಾಧಿಪತಿಯಿಂದ ಕೋಪಾತಾಪಗಳು ಹೆಚ್ಚತ್ತೆ, ಆದರೆ ಅದನ್ನು ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ವ್ಯಯಾಧಿಪತಿಯಾದಂತಹ ಶುಕ್ರನೂ ರಾಶಿನಲ್ಲೇ ಇದ್ದಾನೆ, ಜೊತೆಗೆ ಕರ್ಮಾಧಿಪತಿಯಾಗಿರತಕ್ಕಂತಹ ರವಿಯೂ ಸಹ ರಾಶಿಯಲ್ಲೇ ಇರೋದ್ರಿಂದ ಇನ್ನೊಂದಷ್ಟು ಶುಭ ಭಾವಗಳು ನಿಮಗೆ ಹೆಚ್ಚಾಗಬಹುದು. ಶುಭ ರೀತಿಯಾಗಿರತಕ್ಕಂತಹ ಪರಿವರ್ತಿತ ಯೋಗದ ಫಲಗಳು ನಿಮಗೆ ಬರುತ್ತೆ. ಇನ್ನು ಲಾಭಾಧಿಪತಿ ವ್ಯಯದಲ್ಲಿರೋದ್ರಿಂದ ಸ್ವಲ್ಪ ಖರ್ಚುಗಳು ನಿಮಗೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಎಲ್ಲೋ ಒಂದು ಕಡೆ ನೀವು ಹಾಕುವಂತಹ ಬಂಡವಾಳಗಳು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರಿಸಲ್ಟನ್ನು ಕೊಟ್ಟರು. ಈಗ ಹಣಗಳು ಖರ್ಚಾಗ್ತಾನೆ ಹೋಗುತ್ತಲ್ವಾ, ಖರ್ಚಾಗೋದನ್ನು ಸ್ವಲ್ಪ ಜಾಸ್ತಿ ಆಗತ್ತೆ. ಇನ್ನು ಅದೇ ರೀತಿಯಾಗಿ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹುವಿನ ಪ್ರಭಾವದಿಂದಾಗಿ ಕುಟುಂಬದ ಒಳಗಡೆ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುವಂತಹದ್ದು, ತಾಯಿ ಮಕ್ಕಳ ನಡುವೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸುವ ಸಾಧ್ಯತೆಗಳಿದೆ. ಯೋಚನೆ ಮಾಡೋದು ಬೇಡ, ಎಲ್ಲದಕ್ಕಿಂತ ದೊಡ್ಡದಾದ ಒಂದು ಫಲ ನಿಮ್ಮ ಜೀವನದಲ್ಲಿ ಇದೆ. ಅದೇನು ಅಂತ ಮುಂದೆ ನೋಡೋಣ. ಈಗ ಪಂಚಮದಲ್ಲಿರ್ತಕ್ಕಂತಹ ಶನಿಯು ನಿಮಗೆ ಪಂಚಮ ಶನಿ ಪೀಡೆಯಾಗಿ ಬಹಳ ಹಿಂಸೆಯನ್ನು ಕೊಡ್ತಾ ಇದ್ದು, ಮನೆಯಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ದೋಷಗಳನ್ನು ಉತ್ಪತ್ತಿ ಮಾಡ್ತಾ ಮಕ್ಕಳಿಂದ ಹಿಂಸೆ ನೋಡ್ತಾ ಇದ್ದೀರಿ. ಪಂಚಮ ಶನಿ ಪೀಡೆ ಬಂತು ಅಂತಂದರೆ ಎಸ್ಪೆಷಲಿ ಮಕ್ಕಳಿರ್ತಕ್ಕಂಥವರಿಗೆ, ಚಿಕ್ಕ ಮಕ್ಕಳಾದರೆ ಅವ್ರಿಗೇನೋ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಪೆಟ್ಟು ಬೀಳುತ್ತೆ, ಅವ್ರ ಜೀವನ ಏನೋ ಚೆನ್ನಾಗಾಗ್ತಾ ಇರಲ್ಲ. ವಯಸ್ಸಿಗೆ ಬಂದ ಮಕ್ಕಳಿದ್ದು ಪಂಚಮ ಶನಿ ಪೀಡೆ ಬಂತು ಅಂದರೆ ಆ ಮಕ್ಕಳಿಂದ ನೀವು ಹಿಂಸೆ, ಆ ಮಕ್ಕಳುಗಳು ಮಾಡ್ತಕ್ಕಂಥ ಸಮಾಜಘಾತುಕ ಕೆಲಸಗಳಿರಬಹುದು ಅಥವಾ ಅವ್ರು ಸೇರಿಸ್ಕೊಳ್ಳುವಂತಹ ದುರಭ್ಯಾಸಗಳು, ಅದರಿಂದೆಲ್ಲ ನಿಮಗೆ ತುಂಬ ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇರುತ್ತೆ. ಯಾವುದರಲ್ಲೂ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಎಲ್ಲ ವಿಚಾರಗಳು ಸಹ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಬೇಕು. ಈ ಒಂದು ಪಂಚಮ ಶನಿಯ ಪೀಡೆ ಬಂದ ಸಂದರ್ಭಕ್ಕೆ ತುಂಬ ಜಾಗ್ರತೆಯಾಗಿರಬೇಕು. ನಿಮಗೇನಾದರೂ ಪಂಚಮ ಶನಿಯಿಂದ ಬಹಳ ಪೀಡೆಯನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ತುಂಬ ಸರಳವಾದ ಪರಿಹಾರ. ಕಪ್ಪು ಬಟ್ಟೆಯಲ್ಲಿ ನೀವು ಒಂದು ಅರ್ಧ ಚಮಚದಷ್ಟು ಕಪ್ಪು ಎಳ್ಳನ್ನು ಹಾಕಿ ಕಪ್ಪು ದಾರದಲ್ಲಿ ಗಂಟನ್ನು ಕಟ್ಕೊಂಡು ಕಪ್ಪು ಎಳ್ಳಿನ ಎಣ್ಣೆಯಲ್ಲಿ ಅದನ್ನು ಅದ್ದಿ ನಿಮಗೆ ದೃಷ್ಟಿಯ ಇಳೆಯನ್ನು ತೆಗೆದು, ಮನೆಯವರಿಗೆಲ್ಲ ದೃಷ್ಟಿಯ ಇಳೆಯನ್ನು ತೆಗೆದು ಹನುಮದೇವರ ಗುಡಿ ಮುಂದೆ ಉರಿಯುವಂತಹ ಎಳ್ಳು ಬತ್ತಿ ಉರಿತಾ ಇರೋದ್ರೊಳಗೆ ಹಾಕಿ ಮತ್ತು ಹನುಮದೇವರಿಗೆ 21 ನಮಸ್ಕಾರಗಳನ್ನು, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಕೊಳ್ತಾ ಬನ್ನಿ. ಅದರಿಂದ ಈ ಪಂಚಮ ಶನಿಯ ಪೀಡೆ ಹೋಗುತ್ತೆ. ಇದನ್ನು ಅವರಾದರೂ ಪಂಚಮ ಶನಿ ಪೀಡೆ ನಡೀತಾ ಇರುವಂಥವರಾದರೂ ಮಾಡಲಿ, ಇಲ್ಲ ಅಂತ ಹೇಳಿದ್ರೆ ಅವ್ರ ಪರವಾಗಿ ನೀವು ಮಾಡಿ, ಅವ್ರ ಹೆಸರು, ರಾಶಿ, ನಕ್ಷತ್ರ, ಗೋತ್ರನ ಅವ್ರು ಹೇಳಿಕೊಂಡು ಯಾರ ಪರವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಈ ಪರಿಹಾರವನ್ನು ಮಾಡ್ಕೋತಾ ಬನ್ನಿ, ಚೆನ್ನಾಗಾಗತ್ತೆ. ನಾವು ಆಗಲೇ ಹೇಳಿದ ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ನಿಮ್ಮ ಕಷ್ಟಗಳನ್ನು ಕಳೆದು ಬೆಳಕನ್ನು, ಸುಖದ ಬೆಳಕನ್ನು ಹರಿಸೋದಕ್ಕೆ ಇರತಕ್ಕಂಥದ್ದು ಉಚ್ಚಂಗತನಾಗಿರತಕ್ಕಂತಹ ಗುರು. ಆ ಒಂದು ಗುರುವು ನಿಮಗೆ ಎಂತಹ ಅತ್ಯದ್ಭುತ ಸ್ಥಾನದಲ್ಲಿದ್ದಾನೆ ಅಂದರೆ ಭಾಗ್ಯಸ್ಥಾನದಲ್ಲಿದ್ದು ನಿಮ್ಮ ರಾಶಿಯ ಮೇಲೆ ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ದೃಷ್ಟಿಯು ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನಕ್ಕೂ, ಅದೇ ರೀತಿಯಾಗಿ ರಾಶಿಯಿಂದ ಪಂಚಮ ಸ್ಥಾನಕ್ಕೂ ಉಚ್ಚಂಗತನಾದ ಗುರುವಿನ ಪ್ರಭಾವ ಬೀರ್ತಾ ಇರೋದ್ರಿಂದ ಈ ಒಂದು ಸ್ಥಾನದಲ್ಲಿದ್ದಂತಹ ಎಲ್ಲ ದೋಷಗಳು ಸಹ ನಿವಾರಣೆ ಆಗುತ್ತೆ. ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಯಾವುದೇ ರೀತಿಯಾದಂತಹ ಬೇರೆ ಗ್ರಹಗಳ ಒಂದು ಮೇಲುಗೈ ಇದ್ದರೂ ನೆಗೆಟಿವ್ ಕೊಡೋದರಲ್ಲಿ ಉಚ್ಚಂಗತನಾದ ಗುರು ಬರ್ತಾ ಇದ್ದಾನೆ ಅಂತಂದರೆ ಎಲ್ಲ ಗ್ರಹಗಳು ಸಹ ಕಡಿಮೆ ಆಗಿ ಹೋಗುತ್ತವೆ. ಯೋಚನೆ ಮಾಡಬೇಡಿ. ಒಂದು ಸಲ ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ. ಯಾವ ರೀತಿಯಾಗಿರ್ತಕ್ಕಂತಹ ದಶೆ ಭುಕ್ತಿ, ಯಾವ ರೀತಿಯಾದಂತಹ
ಒಂದು ಸಮಯ ನಿಮಗೆ ನಡೀತಾ ಇದೆ ಅಂತ ತಿಳ್ಕೊಂಡು ಜೀವನನ ಮುಂದುವರಿಸ್ಕೊಂಡು ಹೋಗೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಕೆಲವೊಮ್ಮೆ ಗೋಚಾರದಲ್ಲಿರುವಂತಹ ಫಲಾನುಫಲಗಳು 20 ಭಾಗದಷ್ಟು ನಿಮಗೆ ಶುಭ ಅಥವಾ ಅಶುಭವನ್ನು ತಂದು ಕೊಟ್ಟರೆ ಜನ್ಮಜಾತಕದ್ದೇ ಇನ್ನು ಮಿಕ್ಕ 80% ಶುಭಾಶುಭ. ಎಷ್ಟೋ ಬಾರಿ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ, ಅದೆಷ್ಟೊಂದು ಜನ ಹೇಳ್ತೀರಿ, ಅಯ್ಯೋ ಗುರುಗಳೇ ನೀವು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ, ಆದರೆ ನಮಗೇನು ಚಂದ ಅಂದ ಏನೂ ಕಾಣಿಸ್ತಾನೆ ಇಲ್ಲ, ಬಹಳ ಕಷ್ಟವನ್ನೇ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಿ. ಹಾಗಾಗಿ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಂಡು ಅದರಲ್ಲಿರ್ತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಮುಂದುವರಿರಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲಗಳು ಉಂಟಾಗಲಿ ಅಂತ ಹೇಳ್ತಾ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇನ್ನೊಂದಷ್ಟು ಫಲಾನುಫಲಗಳಿದೆ, ಏನು ಅನ್ನೋದನ್ನು ಈಗ ಗಮನಿಸೋಣ. ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಹಳ ಸಿದ್ಧಿಯಾಗತ್ತೆ. ಉಚ್ಚ ಗುರುವಿನ ಅನುಗ್ರಹ ನಿಮಗೆ ಬರ್ತಾ ಇರೋದ್ರಿಂದಾಗಿ ಕುಟುಂಬ ಸದಸ್ಯರಲ್ಲಿದ್ದಂತಹ ಆರೋಗ್ಯದ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಶತ್ರುಗಳ ಕಾಟದಿಂದ ದೂರವಾಗ್ತೀರಿ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆಗಳು ನಿಮಗೆ ಬರುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬಹಳ ಅಭಿವೃದ್ಧಿಯನ್ನು ನೋಡ್ತೀರಿ. ಈಗಾಗಲೇ ನಿಂತು ಹೋದಂತಹ ಅನೇಕ ಕೆಲಸ ಕಾರ್ಯಗಳಿಗೆ ಮರುಚಾಲನೆಯನ್ನು ಕೊಡ್ತೀರಿ, ಪುನರ್ಚಾಲನೆಯನ್ನು ಕೊಡ್ತಕ್ಕಂತಹ ಸುಸಂದರ್ಭ. ನಿರುದ್ಯೋಗಿಗಳಿಗೆ ಪ್ರಯತ್ನ ಪಟ್ಟರೆ ಅತ್ಯದ್ಭುತವಾದಂತಹ ಉದ್ಯೋಗದ ಅವಕಾಶಗಳು ಸಿಗತಕ್ಕಂತಹದ್ದು. ಪರೀಕ್ಷೆಯಲ್ಲಿ ಫಲಿತಾಂಶಗಳು ಬಹಳ ಉತ್ತಮ ರೀತಿಯಲ್ಲಿ ಇರುತ್ತೆ. ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಸಹ ಈ ಒಂದು ತಿಂಗಳು ಯಶಸ್ಸಿನ ಮೇಲೆ ಯಶಸ್ಸು ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹದ್ದು. ಅನುಕೂಲಗಳು ಜಾಸ್ತಿ, ಅನಾನುಕೂಲಗಳು ಕಡಿಮೆ ಇರುವಂತಹ ಇದೊಂದು ತಿಂಗಳು. ಸ್ವಲ್ಪ ಮಟ್ಟಕ್ಕೆ ಆಗಲೇ ಹೇಳಿದಾಗೆ ಕೆಲವೊಂದು ಜಾಗ್ರತೆಯ ಅನುಕೂಲಗಳನ್ನು ಕೆಲವೊಮ್ಮೆ ಜಾಗ್ರತೆಯಾಗಿ ಹೆಜ್ಜೆ ಇಡಬೇಕಾಗತ್ತೆ. ಅಜಾಗ್ರತೆಯಾಗಿ ಹೆಜ್ಜೆ ಇಡ್ತಾ ಬನ್ನಿ. ಅತ್ಯಂತ ಶುಭವಾಗಿದೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ. ಇನ್ನು ಪರಿಹಾರದ ಕ್ರಮ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಶ್ರಯ ಆಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡೋಕ್ಕೆ ಹೇಳಿ. ನೀವು ಕೊಡುವಂತಹ ಆ ಹಣ್ಣಿನ ಗಿಡಗಳು ಅನೇಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರಕ್ಕೆ ಆಸರೆಯಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅವುಗಳು ಬೆಳೆದು ನಿಂತ ಕಾಲಕ್ಕೆ ಇಡೀ ಪ್ರಕೃತಿಯನ್ನು, ಪರಿಸರವನ್ನು ಕಾಪಾಡುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯು, ಅವೆಲ್ಲಕ್ಕೂ ಪ್ರಾಣಕ್ಕಾಧಾರವಾಗಿರುವಂತಹ ಆಹಾರ ಎರಡೂ ಸಹ ಸಿಗೋ ಹಾಗೆ ಆಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವೇನು ಮಾಡಬೇಕಪ್ಪ ಈ ಒಂದು ತಿಂಗಳಲ್ಲಿ ಅಂತ ಹೇಳಿದ್ರೆ, ದುರ್ಗಾ ಸಪ್ತಶ್ಲೋಕಿಯ ಪಠಣವನ್ನು ಮಾಡಿ. ದುರ್ಗಾ ಸಪ್ತಶ್ಲೋಕಿಯ ಪಠಣವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭದಾಯಕದ ಫಲಗಳನ್ನು ನೀವು ಅನುಭವಿಸಬಹುದು. ಅಮ್ಮನವರ ಸಂಪೂರ್ಣ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.